ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಮತ್ತೆ ಮಾವನ ಮನೆಗೆ ಎಂಟ್ರಿ ಕೊಟ್ಲ ಭಾರ್ಗವಿ. ಈ ಕಡೆ ಭಾರ್ಗವಿಯ ಹೆಸರು ಹೇಳ್ತಿದ್ದಾಗೆ ಜಿ.ಪಿ. ಪಾಟೀಲ್ ನರಗಿ ಹೋಗಿದ್ಯಾಕೆ ಮತ್ತೊಮ್ಮೆ ಜಿ.ಪಿ. ಹಾಗೆ ಭಾರ್ಗವಿ ಎದುರು ಬದ್ರ ಆಗ್ತಿದ್ದಾರೆ. ಮತ್ತೆ ಕೋರ್ಟಿಗೆ ಎಂಟ್ರಿ ಕೊಡ್ತಿದ್ದಾರೆ ಜಿ.ಪಿ. ಹಾಗೆ ಭಾರ್ಗವಿ. ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಜಿ.ಪಿ. ಹಾಗೆ ಶಕ್ತಿಗೆ ಸಂಬಂಧಪಟ್ಟ ಫೈಲ್ ಭಾರ್ಗವಿ ಮನೆಯಲ್ಲಿದೆ. ಅದನ್ನ ಹುಷಾರಾಗಿ ತಗೊಂಡ್ ಬಾ, ಖಂಡಿತವಾಗ್ಲೂ ಅದು ತುಂಬಾನೇ ಅಪಾಯ ಇರ್ತಕ್ಕಂತ ಒಂದು ಫೈಲ್. ಅದು ಭಾರ್ಗವಿ ಕೈಗೆ ಸಿಕ್ಕಿದ್ರೆ ಖಂಡಿತ ಮಾವನ ಹಾಗೆ ಶಕ್ತಿ ಅಂಕಲ್ನ ಬಂಡವಾಳ ಹೊರಗಡೆ ಬರುತ್ತೆ ಅಂತ ವಿಕಿನ ಭಾರ್ಗವಿ ಮನೆಗೆ ಕಳಿಸ್ಕೊಟ್ಟಿದ್ದಾಳೆ. ಅಲ್ಲಿ ಭಾರ್ಗವಿ ಎಲ್ಲಾ ಕಡೆ ಹುಡುಕ್ತಿದ್ದಾರೆ. ಅದರ ನಡುವೆ ವಂದನಾ ಕೂಡ ಅರ್ಜುನ್ಗೆ ವಿಶ್ ಮಾಡ್ಬೇಕು ಅಂತ ಮನೆಗೆ ಎಂಟ್ರಿ ಕೊಡ್ತಾಳೆ. ಈ ಕಡೆ ವಂದನಾನ ನೋಡಿದಂತ ವಿಕಿ ತನ್ ಯಾಕೆ ಬಂದಿದ್ದೀನಿ ಅನ್ನೋ ವಿಷಯವನ್ನ ವಂದನಾಗೆ ತಿಳಿಸಿ ಅವಳ ಜೊತೆಯಾಗಿ ಫೈಲನ್ನ ಹುಡ್ಕೋದಕ್ಕೆ ಮುಂದಾಗ್ತಾರೆ. ಎಲ್ಲಾ ಕಡೆ ಹುಡುಕ್ತಾರೆ, ಫೈಲ್ ಕಾಣಿಸೋದೇ ಇಲ್ಲ. ಫೈಲ್ ಕಾಣಿಸ್ತಾ ಇದ್ದಾಗ ಅಯ್ಯೋ ಅವಯ್ಯ ಹೆದರ್ಕೊಂಡು ಆಗ್ಲೇ ಫೈಲ್ ಎಲ್ಲೋ ಬಿಸಾಡ್ಬಿಡ್ತಾನೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಫೈಲ್ ಇಲ್ಲಿ ಎಲ್ಲೂ ಕೂಡ ಇಲ್ಲ ಸದ್ಯ. ಅಪ್ಪ ಹಾಗಿದ್ರೆ ಅಪ್ಪಂಗೆ ಮತ್ತೆ ಅಂಕಲ್ಗೆ ಸಂಬಂಧಪಟ್ಟ ಫೈಲ್ ಈ ಮನೇಲಿ ಇಲ್ಲ ಅಂದಮೇಲೆ ಅಪ್ಪ ಮತ್ತೆ ಅಂಕಲ್ ಇಬ್ರು ಕೂಡ ಸೇಫ್, ಒಳ್ಳೇದೇ ಆಯ್ತಲ್ಲ ಅಂತ ವಿಕಿ ಅನ್ಕೋತಿದ್ದಾರೆ. ಬಟ್ ಅಲ್ಲೇ ಫೈಲ್ ಇದೆ, ಆದ್ರೆ ವಿಕಿ ಕಣ್ಗೆ ಅದು ಕಾಣಿಸ್ತಾ ಇಲ್ಲ. ಆಯ್ತ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ಹೊರಗಡೆ ಬಂದಿದ್ದಾರೆ, ಗಿಫ್ಟ್ ಕೇಳ್ತಿದ್ದಾರೆ. ಅರ್ಜುನ್ ಕೊನೆಗೂ ಕೂಡ ಅರ್ಜುನ್ ಆ ಕಡೆ ತಿರ್ಕೊಂಡಿರ್ಬೇಕಿದ್ರೆ ಭಾರ್ಗವಿ ಮುತ್ತನ್ನಿಟ್ಟು ಅಲ್ಲಿಂದ ಹೊಟ್ಟೆ ಹೋಗ್ಬಿಡ್ತಾಳೆ. ತದನಂತರ ಇಲ್ಲಿ ಎಲ್ಲರೂ ಇದ್ದಾರೆ ಅನ್ನೋ ಕಾರಣಕ್ಕೆ ಅರ್ಜುನ್ ಮತ್ತೆ ಭಾರ್ಗವಿ ಮತ್ತೆ ಅದೇ ಒಂದು ಡೆಕೋರೇಷನ್ ಮಾಡಿರ್ತಕ್ಕಂಥ ಜಾಗಕ್ಕೆ ಬರ್ತಾರೆ. ತದನಂತರ ಇಲ್ಲಿ ಶ್ರೀಮಂತ್ ಅವರು ಅರ್ಜುನ್ನ ರೇಗಿಸ್ತಿದ್ದಾರೆ. ಏನು ಅರ್ಜುನ್ ಭಾರ್ಗವಿ ಕಾಣಿಸ್ತಾ ಇದ್ದಾಗ ಹೆದರಿಕೆದ್ರುಕೊಂಡ್ಬಿಟ್ಟಿಯೋ ಹೇಗೆ ಕತೆ ಅಂದಾಗ ಹೆದರಿಕೆ ಆಗದೆ ಇರತ್ತಾ, ಖಂಡಿತವಾಗ್ಲೂ ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ನನಗೆ ಸ್ವಲ್ಪ ಭಯ ಆಗಿತ್ತಂತೂ ಗ್ಯಾರಂಟಿ ಅಂತ ಅನ್ಕೊಂಡು ಇಡೀ ಫ್ಯಾಮಿಲಿ ಒಳಗಡೆ ಬರುತ್ತೆ. ಅಷ್ಟರಲ್ಲಿ ವಿಕಿನ ಮತ್ತೆ ವಂದನಾನ ನೋಡಿದ್ದೆ ಶಾಕ್ ಆಗ್ತಾರೆ. ಏನದು ವಿಕಿ ನೀನಿಲ್ಲಿ ಅಂತ ಅರ್ಜುನ್ ಕೇಳ್ತಿದ್ರೆ ಈ ಕಡೆ ವಿಕಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ವಂದನಾ ಕೂಡ ತಬ್ಬಿಬ್ಬಾಗಿದ್ದಾಳೆ. ಆದರೆ ನಡುವೆ ಅದೇ ಸರ್ಪ್ರೈಸ್ ಕೊಡಬೇಕು ಅಂತ ಬಂದೆ, ಎತ್ತಾಕೊಂಡು ಹೋಗಬೇಕು ಅಂತ ಬಂದೆ ಅಂತ ಹೇಳ್ತಾರೆ. ಹೌದೌದು, ಬಿಟ್ಟು ಸಿಕ್ಕಿಟ್ರೆ ಎತ್ತಾಕೊಂಡೇ ಹೋಗ್ತೀಯಾ ನೀನು ಅಂತ ಹೇಳಿ ಭಾರ್ಗವಿ ಸ್ನೇಹಿತರು ಕೂಡ ಮಾತನಾಡ್ತಾರೆ. ಹೌದು, ಯಾಕೆ ಬಂದಿದ್ದು ಅಂತ ಹೇಳಿ ಅರ್ಜುನ್ ಭಾರ್ಗವಿ ಕೇಳಿದಾಗ ಇಲ್ಲಿ ವಿಕಿ ಅದೇ ಅರ್ಜುನ್ ನಿನಗೆ ವಿಶ್ ಮಾಡಬೇಕು ಅಂತ ಸರ್ಪ್ರೈಸ್ ಆಗಿ ಬಂದ್ವಿ, ಆದರೆ ಏನು ಮಾಡೋದು ಮನೇಲಿ ಯಾರು ಕಾಣಿಸ್ತಾ ಇರಲಿಲ್ಲ, ನಾವೇ ಸರ್ಪ್ರೈಸ್ ಆಗಿಬಿಟ್ವಿ ಅಂತ ಹೇಳ್ತಾರೆ. ನನ್ನ ಬರ್ಡೇ ಅಂತ ನಿಮ್ಗೆ ಹೇಗೆ ಗೊತ್ತು ಅಂತ ಅರ್ಜುನ್ ಕೇಳಿದಕ್ಕೆ ವಂದನಾ ನಾನೇ ಅಲ್ವಾ ಪ್ರತಿ ಬಾರಿ ನೀನು ಬರ್ಡೇ ಸೆಲೆಬ್ರೇಷನ್ಗೆ ಬಂದು ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದಿದ್ದು, ಬರ್ಡೇ ವಿಶ್ ಮಾಡ್ತಾ ಇದ್ದೆ ಅಲ್ವಾ ಬಂದು ಅಂತ ಹೇಳಿ ವಂದನಾ ಹೇಳಿದಾಗ ಈ ಕಡೆ ಭಾರ್ಗವಿಗೆ ಫುಲ್ ಕುಪ್ಪ ಬಂದ್ಬಿಡುತ್ತೆ. ನಂತರ ಈ ಕಡೆ ವಿಕಿ ವಂದನಾ ಗಿಫ್ಟ್ ತಂದಿದ್ಯಲ್ಲ ಕೊಡು ಅಂತ ಹೇಳಿ ಹೇಳಿದಾಗ ವಂದನಾ ಪೆಂಡೆಂಟನ್ನು ವಿತ್ ಚೈನನ್ನು ತೊಗೊಂಡು ಬಂದಿರ್ತಾರೆ. ತಗೋ ಅರ್ಜುನ್ ಇದನ್ನು ತುಂಬಾ ಕಾಸ್ಟ್ಲಿ ಇದೆ ಅಂತ ಹೇಳಿ ಕೊಟ್ಟಾಗ ನಾನು ಇಂಥ ಕಾಸ್ಟ್ಲಿ ಎಲ್ಲ ಹಾಕೋದಿಲ್ಲ, ನನಗಿದು ಯಾವುದು ಕೂಡ ಇಷ್ಟ ಇಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ನಾನು ಕೊಡ್ತಿದ್ದೀನಿ ಅಂತ ನಿನ್ಗಿದು ಯಾವುದು ಬೇಡ ಅಲ್ವಾ, ಹಾಗಿದ್ರೆ ನೀನು ಹೇಳ್ತಾ ಇದಕ್ಕಿಂತ ಕಾಸ್ಟ್ಲಿಯಸ್ಟ್ ಗಿಫ್ಟೇ ಕೊಟ್ಟಿರ್ಬೇಕಲ್ವಾ ಅಂದಾಗ ಹೌದು ಕೊಟ್ಟಿದ್ದಾರೆ, ಅದನ್ನು ಬೆಲೆ ಕಟ್ಟೋಕೆ ಆಗೋದಿಲ್ಲ ಅಂತ ಕಾಸ್ಟ್ಲಿಯಸ್ಟ್ ಗಿಫ್ಟ್ ಅಂತ ಅರ್ಜುನ್ ಹೇಳಿದಾಗ ಏನದು ಅಂತ ಹೇಳಿ ವಂದನಾ ಕೀಳೋದಕ್ಕೆ ಅದನ್ನು ಹೇಳೋಕ್ಕಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ ವಂದನಾ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಈ ಕಡೆ ಭಾರ್ಗವಿ ನಗ್ತಿದ್ದಾಳೆ. ತದನಂತರ ಇತ್ತ ಕಡೆ ವಿಕಿ ಮತ್ತೆ ವಂದನಾ ಮುಗಿತಲ್ಲ ನಾವು ಹೊರಡ್ತೀವಿ ಅಂತ ಹೇಳಿ ಹೋಗ್ತಿದ್ರೆ ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಲ್ಲ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಎಲ್ಲರೂ ಕೂಡ ಇಲ್ಲ ಹೊರಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಭಾರ್ಗವಿ ಒಂದು ಮಾತನ್ನ ತಿಳಿಸ್ತಾಳೆ. ನೋಡು ವಂದನಾ, ನಿನಗೆ ಅದಕ್ಕೂ ಮೀರಿ ಅರ್ಜುನ್ಗೆ ಗಿಫ್ಟ್ ಕೊಡಬೇಕು ಅಂತಾನೆ ಅನ್ಸುತ್ತೆ, ಅನಾಥಾಶ್ರಮದಲ್ಲಿ ಹೋಗಿ ಮಕ್ಕಳಿಗೆ ಊಟ ಹಾಕ್ಸು ಇಲ್ಲ ಏನಾದರೂ ಕೊಡು ಅಂತ ಹೇಳಿದಾಗ ನಮ್ಮ ಭಾರ್ಗವಿ ಕೂಡ ಪ್ರತಿ ಬರ್ಡೇಗೂ ಕೂಡ ಅವಳು ಅದೇ ಕೆಲಸ ಮಾಡೋದು ಅಂತ ಸ್ನೇಹಿತರು ಹೇಳ್ತಾರೆ. ಹೌದಾ, ಹಾಗಿದ್ರೆ ಇನ್ನು ಮುಂದೆ ನಾನು ಹಾಗೆ ಮಾಡ್ತೀನಿ ಅಂತ ಅರ್ಜುನ್ ಹೇಳ್ತಾರೆ. ವಿಕಿ ಕೂಡ ಹೌದು ವಂದನಾ, ನಾವು ಅದನ್ನೇ ಮಾಡೋಣ ಮೊದಲು ನಡಿ ಅಂತ ಹೇಳಿ ಕರೆದುಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಬೃಂದಾಗೆ ಇನ್ಫಾರ್ಮ್ ಮಾಡ್ತಾರೆ ವಿಕಿಯಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅಂತ. ತದನಂತರ ಜಿ.ಪಿ. ಪಾಟೀಲ್ ಬೃಂದಾ ಬಳಿಗೆ ಬಂದು ಬೃಂದಾ ಫೈಲ್ ವಿಷಯ ಏನಾಯ್ತು ಅಂತ ಕೇಳಿದಾಗ ಇಲ್ಲ ಮಾವ, ವಿಕಿನೇ ಕಳಿಸಿದೆ ನಾನು, ವಿಕಿ ಎಲ್ಲ ಕಡೆ ಹುಡುಕಿದ್ದಾರೆ, ಯಾವುದೇ ರೀತಿ ಫೈಲ್ ಕೂಡ ಅದರಲ್ಲಿಲ್ಲ, ನೀವೇನು ಹೆದರ್ಕೋಬೇಕಾಗಿಲ್ಲ ಅಂದಾಗ ಇಲ್ಲ ಫೈಲ್ ಏನಾದರೂ ಇದ್ರೆ ಖಂಡಿತ ಡೇಂಜರ್ ಅಂತ ಹೇಳಿದಾಗ ಇಲ್ಲ ಮಾವ, ನೀವು ಯಾಕೆ ಯೋಚನೆ ಮಾಡ್ತೀರಾ, 25 ವರ್ಷಗಳಿಂದನೇ ಆ ಫೈಲನ್ನು ನೋಡ್ತಾ ಇದ್ರೆ ಹಳೆದೆಲ್ಲ ನೆನಪಾಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟಾಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅವರು ಇನ್ನೂ ಕೂಡ ಅದರಿಂದ ಆಚನೆ ಬಂದಿಲ್ಲ, ನಿಮ್ಮ ಮುಂದೆ ನಿಲ್ಲುವ ಧೈರ್ಯ ಅವ್ರಿಗೆ ಇದೆಯಾ, ಖಂಡಿತ ಇಲ್ಲ ಮಾವ ಅಂತ ಹೇಳಿ ಬೃಂದಾ ಹೇಳ್ತಿದ್ದಾಗ ಈ ಕಡೆ ಜಿ.ಪಿ. ಕೂಡ ಹೌದು ಅವನಿಗೆಲ್ಲಿದೆ ನನ್ನ ಮುಂದೆ ನಿಲ್ಲೋ ಧೈರ್ಯ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಶಕುಂತಲ್ ಅವರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ. ನಿಂದೇನಾ ಬೃಂದಾ ಎಲ್ಲ ಕಿತಾಪತಿ ಕೂಡ ಅಂತ ಹೇಳ್ತಿದ್ರೆ ನೀನು ಯಾಕಬ್ಬ ಈ ವಿಷಯದಲ್ಲಿ ಎಂಟ್ರಿ ಕೊಡ್ತಾ ಇದೆಯಾ ಅಂತ ಜಿ.ಪಿ. ಹೇಳ್ತಾರೆ. ಯಾಕೆ ಎಂಟ್ರಿ ಕೊಡಬಾರ್ದು, ನಾನು ನನ್ನ ಮಗನ ವಿಷಯ ಅಂದಮೇಲೆ ಎಂಟ್ರಿ ಕೊಟ್ಟೆ ಕೊಡ್ತೀನಿ ನಾನು ಅಂತ ಶಕುಂತಲಾ ಹೇಳ್ತಾರೆ. ಆದರೂ ಕೂಡ ಜಿ.ಪಿ. ಇಷ್ಟೊಂದು ಹೆದರ್ಕೋತಾ ಇದೆಯಲ್ಲ
ಭಾರ್ಗವಿ ಕಂಡ್ರೆ ಸಖತ್ತಾಗಿ ಹೆದರಿಸಿದಾಳೆ ಅನ್ಸುತ್ತೆ. ರವೀಂದ್ರ ಭಟ್ಗಳನ್ನ ಖಂಡಿತ ಕೋರ್ಟ್ ಕರ್ಕೊಂಡು ಬಂದೇ ಬರ್ತಾಳೆ. ಹಳೆ ಫೈಲ್ ಬಗ್ಗೆ ಮಾತಾಡ್ತಿದ್ದೆ, ಹಳೆ ಕೇಸ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ. ಖಂಡಿತವಾಗ್ಲೂ ಕೇಸ್ ರಿಓಪನ್ ಆಗತ್ತೆ. ಖಂಡಿತ ನಿನ್ನ ನಿಜ ಮುಖ ಕೂಡ ಹೊರಗಡೆ ಬರುತ್ತೆ. ಅದು ತುಂಬಾ ದಿನ ಇಲ್ಲ, ಆದಷ್ಟು ಬೇಗ ಆ ದಿನ ಕೂಡ ಹತ್ರ ಬರುತ್ತೆ ಅಂತ ಹೇಳಿ ಶಕುಂತಲಾ ಹೇಳ್ತಿದ್ರೆ ಭಾರ್ಗವಿಗಾಗ್ಲಿ ರವೀಂದ್ರ ಭಟ್ಕಳ್ಗಾಗ್ಲಿ ನನ್ನ ಮುಂದೆ ನಿಲ್ಲೋ ಧೈರ್ಯ ಕೂಡ ತಾಕತ್ತಿಲ್ಲ. ಅವ್ರು ನನ್ನ ಮುಂದೆ ಗೆಲ್ಲೋಕ್ಕೂ ಸಾಧ್ಯ ಇಲ್ಲ, ಗೆಲುವು ನಂದೇನೆ ಅಂತ ಹೇಳಿ GP ಪಾಟೀಲ್ ಹೇಳ್ತಾರೆ. ಆಗ ಶಕುಂತಲ ಅವರು ಗೊತ್ತಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ತದನಂತರ ಆಯ್ತ ಕಡೆ ಬೆಳಿಗ್ಗೆ ಆಗ್ತಿದ್ದಾಗಿನೇ ನಿರ್ಮಲ್ ಅವರು ಅರ್ಜುನ್ಗೆ ಕಾಲ್ ಮಾಡ್ತಾರೆ ವಿಶ್ ಮಾಡಬೇಕು ಅಂತ. ಅಷ್ಟರಲ್ಲಿ ಭಾರ್ಗವಿನೇ ಆ ಫೋನನ್ನು ರಿಸೀವ್ ಮಾಡ್ತಾಳೆ. ಖುಷಿಯಿಂದ ಅತ್ತೆ ಅಂತ ಮಾತಾಡ್ತಿದ್ರೆ, ನೀನಾ ನನ್ನ ಮಗನಿಗೆ ಫೋನ್ ಕೂಡ ಕೊಡೋದಿಲ್ವಾ? ನಿನ್ನ ಪರ್ಮಿಷನ್ ತಗೊಂಡೆ ಫೋನನ್ನು ತಗೋಬೇಕಾ ಅಂತ ಹೇಳಿ ಹೇಳಿದಾಗ, ಪ್ಲೀಸ್ ಅತ್ತೆ ಯಾಕೆ ರೀತಿ ಮಾತಾಡ್ತೀರಾ ಅಂದಾಗ, ನಿಜಕ್ಕೂ ಬೃಂದ ಒಳ್ಳೆವಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಅವಳು ಕೆಟ್ಟವಳು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅವಳು ಏನು ಅಂತ ಗೊತ್ತಾಯ್ತು. ಆದ್ರೆ ನೀನಂತೂ ಅವಳು ಒಂದಿನ ಮನೆ ಹಾಳು ಮಾಡಬೇಕು ಅನ್ಕೊಳ್ಳಿಲ್ಲ, ಮನೆ ಒಡಿಬೇಕು ಅನ್ಕೊಳ್ಳಿಲ್ಲ. ಆದ್ರೆ ನೀನು ಬರ್ತಿದ್ದಾಗೇನೆ ಮನೆ ಹೊಡೆದು ನನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಟೆ ಅಲ್ವಾ, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಹಿಡಿ ಶಾಪವನ್ನ ಕೂಡ ಹಾಕ್ತಾರೆ ನಿರ್ಮಲ್ ಅವರು. ಈ ಕಡೆ ಭಾರ್ಗವಿಗೆ ತುಂಬಾ ದುಃಖ ಆಗುತ್ತೆ. ಅಷ್ಟರಲ್ಲಿ ಅರ್ಜುನ್ ಬಂದಿದ್ದೆ, ತಗೊಳ್ಳಿ ಅರ್ಜುನ್, ನಿಮ್ಮಮ್ಮ ನಿಮಗೆ ವಿಶ್ ಮಾಡೋಕೆ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ನೋವನ್ನ ನುಂಗ್ಕೊಂಡೆ ಅಲ್ಲಿಂದ ಹೋಗ್ಬಿಡ್ತಾಳೆ. ನಂತರ ಅರ್ಜುನ್ ಫೋನ್ ರಿಸೀವ್ ಮಾಡ್ತಿದ್ದಾಗೇನೆ ವಿಶ್ ಮಾಡ್ತಾರೆ, ಅಮ್ಮ ಬಂದ್ಬಿಡು ಮಗ್ನೆ, ನಿನಗೆ ಫೇವ್ರೇಟ್ ಸ್ವೀಟ್ ಮಾಡ್ತೀನಿ ಅಂದಾಗ, ನನ್ನ ಸಹಿತ ಭಾರ್ಗವಿ ಅವರ ಕೂಡ ಕರೀತಾ ಇದ್ದೀರಾ ಅಲ್ವಾ ಅಂದಾಗ, ಭಾರ್ಗವಿನ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ, ಅವಳ ನಮ್ಮ ಶತ್ರು ಅಂತ ಹೇಳ್ತಾರೆ. ಹಾಗಿದ್ರೆ ನಿಮಗೂ ನಿಮ್ಮ ಮಗ ಯಾವತ್ತೂ ಬರೋದಿಲ್ಲ, ನನ್ನ ಹೆಂಡತಿಗೆ ರೆಸ್ಪೆಕ್ಟ್ ಇಲ್ಲದೆ ಇರೋ ಜಾಗದಲ್ಲಿ ನಾನು ಕೂಡ ಇರುವುದಿಲ್ಲ ಅಂತ ಹೇಳಿ ಅರ್ಜುನ್ ರೆಬೆಲ್ ಆಗಿ ಉತ್ತರವನ್ನ ಕೊಟ್ಬಿಡ್ತಾನೆ, ಕಾಲ್ ಕಟ್ ಮಾಡ್ತಾನೆ. ತದನಂತರ ಇಲ್ಲಿ ರವೀಂದ್ರ ಭಟ್ಕಳ್ ಮನೆಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಅವರ ಸ್ನೇಹಿತರು ಲಾಯರ್ಸ್ ಮನೆಗೆ ಬಂದಿದ್ದಾರೆ. ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕ್ತಾರೆ. ತುಂಬ ಖುಷಿ ಆಗ್ತಿದೆ ರವೀಂದ್ರ, ಮತ್ತೆ ನೀನು ಕೋರ್ಟ್ಗೆ ಎಂಟ್ರಿ ಕೊಡ್ತಿರೋದು. ನಿಜಕ್ಕೂ ನೀನು ಎಂಥ ಒಳ್ಳೆ ಲಾಯರ್, ಪ್ರಾಮಾಣಿಕ, ನಿಜಕ್ಕೂ ಎಷ್ಟು ಜನಕ್ಕೆ ಸಹಾಯವಾಗುತ್ತೆ. ಇವ್ರು ಯಾರು ಅಂತ ಹೇಳಿ ಅರ್ಜುನ್ ಬಗ್ಗೆ ಕೂಡ ಕೇಳ್ತಾರೆ. ಇವ್ರು ನನ್ನ ಅಳಿಯಂದ್ರು ಅಂದಾಗ, ನೋಡಪ್ಪ ನಿಮ್ಮ ಮಾವ ಎಂಥ ದೊಡ್ಡ ಲಾಯರ್ ಗೊತ್ತಾ, ಆದರೆ ತುಂಬಾ ಚಾಣಾಕ್ಷ, ತುಂಬಾ ಪ್ರಾಮಾಣಿಕ ಲಾಯರ್. ಎಷ್ಟು ಜನ ಇವತ್ತು ಕೂಡ ಇವನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿದ್ದಾರೆ. ಆದರೆ ಇಂಥ ಒಬ್ಬ ಪ್ರಾಮಾಣಿಕ ದಕ್ಷ ಲಾಯರ್ನ ಕುತಂತ್ರ ಮಾಡಿ GP ಇವನನ್ನ ಹೊರಗಡೆ ಇಟ್ಬಿಟ್ಟ. ನಿಜಕ್ಕೂ ಬಾರ್ ಕೌನ್ಸಿಲಿಂದ ಅವನ ಮೆಂಬರ್ಶಿಪ್ ಕಾರಣ ಕ್ಯಾನ್ಸಲ್ ಆಗೋದಕ್ಕೆ ಅವನೇ ಕಾರಣ. ಇವರಿಬ್ರು ಒಂದೇ ಲಾ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ರು. ರವೀಂದ್ರ ಯಾವತ್ತೂ ಸಹಾಯ ಮಾಡೋ ಮನಸ್ಸಿನವನಾಗಿದ್ದ. ಅವನು ಬರ್ತಿರೋ ಶ್ರೀಮಂತರ ಹತ್ರ ದುಡ್ಡಿಗೆ ಕೈ ಚಾಚಿ ಅವರ ಪರವಾಗಿ ನಿಂತ್ಕೊಂಡಿದ್ದೆ. ಇಲ್ಲಿ ರವೀಂದ್ರಗೆ ಚೂರಿ ಹಾಕ್ಬಿಟ್ಟ ಅಂತ ಹೇಳಿ ಮಾತನಾಡ್ತಾರೆ. ಈ ಕಡೆ ಅರ್ಜುನ್ GP ಮಗ ಅನ್ನೋದು ಅವ್ರಿಗೆ ಗೊತ್ತಿರುವುದಿಲ್ಲ. ಈಗ GP ಖಂಡಿತ ಹೆದರ್ಕೊತಿರ್ತಾನೆ, ರವೀಂದ್ರ ಒಂದು ಕೋರ್ಟಿಗೆ ಬರ್ತಿದ್ದಾನೆ ಅಂದ್ರೆ ಅಂತ ಹೇಳಿದಾಗ, ಈ ಕಡೆ ರವೀಂದ್ರ ಅವರು ಬೇಡ ಅಂತ ವಿಶ್ವನ ತಡಿತಿರ್ತಾರೆ. ಬಟ್ ಲಾಯರ್ಸ್ ಮಾತ್ರ ಸುಮ್ಮನಿರುವುದಿಲ್ಲ. ನಂತರ ಅರ್ಜುನ್, ನಾನು GP ಅವರ ಮಗನೇ, ನನ್ನಪ್ಪ ತಪ್ಪು ಮಾಡಿದ್ದಾರೆ, ಇಲ್ಲ ಅನ್ನೋದಿಲ್ಲ, ಅವರು ಒಳ್ಳೆ ಅಪ್ಪ ಕೂಡ, ಬಟ್ ಏನು ಮಾಡೋದು, ಶಕ್ತಿ ಅಂತವರ ಸಹವಾಸದಿಂದ ಆ ರೀತಿ ಆಗಿದ್ದಾರೆ. ನಮ್ಮ ಮಾವಂಗೂ ಒಳ್ಳೇದಾಗಬೇಕು, ನಮ್ಮ ಅಪ್ಪಂಗೂ ಒಳ್ಳೇದಾಗಬೇಕು, ನಮ್ಮ ಅಪ್ಪಂಗೂ ಕೂಡ ಅರ್ಥ ಆಗಿ ಅವರು ಕೂಡ ಒಳ್ಳೆಯವರಾಗ್ತಾರೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ, ನಮ್ಮ ಮಾತಿಂದ ಬೇಚೂರ ಆಗಿದ್ರೆ ಕ್ಷಮಿಸಪ್ಪ, ನಿನ್ನಿಂದಾನೇ ಅವರಿಬ್ರು ಒಂದಾಗೋಕೆ ಸಾಧ್ಯ, ನಿಮ್ಮಪ್ಪ ಸರಿದಾರಿಗೆ ಬರೋಕೆ ಸಾಧ್ಯ ಅಂತ ಹೇಳಿ ಲಾಯರ್ಸ್ ಕೂಡ ಹೇಳ್ತಾರೆ. ತದನಂತರ ಆತ ಕಡೆ ರವೀಂದ್ರ ಭಟ್ಕಳ್ ಅವರ ಒಂದು ಕೇಸಿನ ಬಗ್ಗೆ ವಂದನಾ ಮತ್ತು ವಿಕ್ಕಿ ಕೂಡ ಶಕ್ತಿ ಹತ್ರ ವಿಚಾರಿಸ್ತಾರೆ, ಯಾಕಷ್ಟು ಹೆದರ್ಕೋತಿದಾರ ಅಂತ. ಆ ಒಂದು ಕೇಸ್ ಸರ್ಕಾರಿ ನೌಕರನಾಗೆ ಜಾಗಕ್ಕೆ ಸಂಬಂಧಪಟ್ಟಿದ್ದು, ಅದು ಅವನ ಕೈಗೆ ಸೇರಿತ್ತು 25 ವರ್ಷಗಳಿಂದ. ಅದನ್ನು ನಾವು ದೋಖ ಮಾಡಿದ್ವಿ, ಅದರಲ್ಲಿ ನಮ್ಮನ್ನ ಎಲ್ಲ ಕಡೆಯಿಂದ ಲಾಕ್ ಮಾಡಿದ. ಆಗ ನಾನು ದುಡ್ಡು ಹಾಕಿ GP ಕೈಯಿಂದ ಅವನ ಬೆನ್ನಿಗೆ ಚೂರಿ ಹಾಕಿಸಿ ಅವನ ಚೀಟೆಡ್ ಫ್ರಾಡ್ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಕೋರ್ಟಿಂದ ಹೊರಗಡೆ ದಬ್ಬದೆ ಅಂತ ಹೇಳ್ತಾರೆ. ಏನಪ್ಪ ಇಷ್ಟು ಚಿಕ್ಕ ಕೇಸ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ರ ನೀವು ಅಂತ ವಿಕ್ಕಿ ಹೇಳಿದಕ್ಕೆ, ಅದು ಅಷ್ಟು ಚಿಕ್ಕ ಕೇಸ್ ಎಲ್ಲ ಕಾಣದ ಕೈಗಳು ತುಂಬಾನೇ ಇದಾವೆ, ಅದು ಹೊರಗಡೆ ಬಂದರೆ ತುಂಬ ತೊಂದರೆ ಆಗ್ತಿತ್ತು ಅಂತ ಕೂಡ ರವೀಂದ್ರ ಅವರು ಹೇಳ್ತಾರೆ. ನಿಜಕ್ಕೂ ಅವನನ್ನು ಅಷ್ಟು ಅಸಾಮಾನ್ಯ ಅಂತ ಅನ್ಕೋಬೇಡಿ, ನಿಂತರೆ ಅವನ ಚಾಟಿ ಏಟಿಗೆ ಎಲ್ಲರೂ ಕೂಡ ನಲುಗಿ ಹೋಗಬೇಕಾಗತ್ತೆ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರ ಬಗ್ಗೆ ಶಕ್ತಿಯವರು ಕೂಡ ಹಾಡಿಕೊಂಡಾಡ್ತಿದ್ದಾರೆ. ತದನಂತರ ಈ ಕಡೆ ಭಾರ್ಗವಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಅಮ್ಮನ ಹತ್ರ ತನ್ನ ಖುಷಿಯನ್ನು ಹೇಳ್ಕೊತಿದ್ದಾಳೆ. ಅಪ್ಪ ಮತ್ತೆ ಕೋರ್ಟಿಗೆ ಬರ್ತಾರೆ, GP ಮಾವನ್ ಮುಂದೆ ನಿಂತ್ಕೋತಾರೆ, ಅಪ್ಪ ಮತ್ತೆ ಗೆಲ್ತಾರೆ ಕೇಸಲ್ಲಿ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಸಮಾಜಕ್ಕೂ ಕೂಡ ತುಂಬ ಒಳ್ಳೇದಾಗತ್ತೆ. ಅವತ್ತು ನಾನು ಮಾವನ ಜೊತೆ ಹೇಳಿದೆ, ನನ್ನ ಅಪ್ಪ ಕೋರ್ಟಿಗೆ ಬಂದೇ ಬರ್ತಾರೆ ಅಂತ. ದಿನ ಹತ್ರ ಬಂದಿದೆ, ನಮ್ಮ ಅಪ್ಪಗೆ ಯಾರ್ಯಾರು ಅವಮಾನ ಮಾಡಿದ್ರು ಎಲ್ರಿಗೂ ಕೂಡ ಉತ್ತರ ಕೊಡೋ ಸಮಯ ಬಂದಿದ್ದ. ಆಯ್ತು, ಕೇವಲ GP ಶಕ್ತಿ ಮುಂದೆ ಮಾತ್ರ ಅಲ್ಲ, ಎಲ್ಲರ ಮುಂದೆ ಕೂಡ ನಿಂತು ಗೆಲ್ತಾರೆ ನನ್ನ ತಂದೆ ಅಂತ ಭಾರ್ಗವಿ ಹೇಳ್ತಿದ್ದಾಳೆ. ಇತ್ತ ಕಡೆ GP ಮನೆಗೆ ಬೃಂದ ಯಾರನ್ನೋ ಕೇಸ್ ವಿಷಯವಾಗಿ ಕರ್ಕೊಂಡು ಬಂದಿದ್ದಾಳೆ. ಅವರು GP ಹತ್ರ, ನಾವು ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀವಿ, ಅಲ್ಲಿ ಕೆಲಸ ಬರ್ತಾರಲ್ವಾ ಕೂಲಿ ಅವರು ಒಂದು ಮಗುವನ್ನ ಕರ್ಕೊಂಡು ಬಂದಿದ್ರು. ಹೊರಗಡೆ ಹೋದಾಗ ಮಗು ಅಲ್ಲೇ ಇತ್ತು, ಬರುವಷ್ಟ್ರಲ್ಲಿ ಕಾಣಿಸ್ತಿಲ್ಲ, ನಮ್ಮೇಲೆ ಆಪಾದನೆ ಹಾಕ್ತಿದ್ದಾರೆ, ಪ್ಲೀಸ್ ಎಷ್ಟಾರು ದುಡ್ಡು ಖರ್ಚು ಆಗಲಿ ನಮ್ಮೇಲೆ ಬರಬಾರ್ದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಸರಿ ಆಯ್ತು ನಾನು ನೋಡ್ತೀನಿ
ಅಂತ JP ಹೇಳ್ತಾರೆ. ಆ ಮಗುವಿನ ಅಪ್ಪ ಅಮ್ಮನ ಮಗು ಕಾಣಿಸ್ತಿಲ್ಲ ಅಂತ ಅಲ್ಲಿ ಹೇಳ್ಬೇಕಿದ್ರೆ ರವೀಂದ್ರ ಅವ್ರಿಗೆ ಗೊತ್ತಾಗುತ್ತೆ, ನನ್ನ ಮಗಳಿದ್ದಾರೆ, ದುಡ್ಡಿಲ್ಲದೆ ನಿಮಗೆ ಖಂಡಿತವಾಗ್ಲೂ ನ್ಯಾಯ ದೊರಕಿಸಿ ಕೊಡ್ತಾಳೆ, ನಿಮ್ಮ ಮಗುವನ್ನ ಹುಡುಕಿ ನಿಮಗೆ ತಲುಪಿಸ್ತಾಳೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ